ಹಲೋ ನಮಸ್ಕಾರ ಬನ್ನಿ ಜಪಾನಿನ ವರ್ಲ್ಡ್ ಫೇಮಸ್ ಯೂನಿವರ್ಸಲ್ ಸ್ಟುಡಿಯೋ ಒಳಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಅಬ್ಬಬ್ಬಬ್ಬಬ್ಬಬ್ಬ ಎಂಟ್ರಿ ಹೊಡಿತಿದ್ದಂಗೆನೆ ಫುಲ್ ಸೈಕ್ ಆಗೋ ಥರ ಇರೋ ದೊಡ್ಡ ಗೇಟ್ ಮೇಲೆ ಯೂನಿವರ್ಸಲ್ ಸ್ಟುಡಿಯೋ ಅಂತ ಬರ್ದೈತೆ. ಒಳಗೋಗೋಣ ನಡೀರಿ. ಗೇಟ್ ಒಳಗೆ ಎಂಟ್ರಿ ಹೊಡಿತಿದ್ದಂಗೆ ನಾನು ಎಲ್ಲೋ ಜಪಾನ್ ಬಿಟ್ಟು ಬೇರೆ ದೇಶದಲ್ಲಿ ಇದ್ದೀನಿ ಅನ್ನೋ ಒಂಥರ ಫೀಲಿಂಗ್ ಬರುತ್ತೆ. ಜಪಾನಲ್ಲೆಲ್ಲ ಪುಟ್ಟ ಪುಟ್ಟ ಬಿಲ್ಡಿಂಗ್ಗಳು, ಇಲ್ಲಿ ನೋಡಿದ್ರೆ ಫುಲ್ ದೈತ್ಯಾಕಾರದ ಗೇಟು, ಅದ್ರ ಪಕ್ಕ ಫುಲ್ಲು ರಾಯಲ್ ಆಗಿ ಲ್ಯಾವಿಶ್ ಆಗಿರುವಂಥ ಕಡೆ ಬಣ್ಣ ಬಣ್ಣಗಳು ಆಯಿತಾ. ಸೊ ನೋಡ್ಬಿಟ್ಟು ಹಂಗೆ ಕಳೆದೋಗ್ಬಿಡ್ಬೇಕು. ಸೂಪರ್ ಆಗಿದೆ ಗುರು. ಇದು ಬಂದ್ಬಿಟ್ಟು ಸೆಂಟ್ರಲ್ ಸ್ಕ್ವೇರು. ಯಾವುದೋ ಒಂದು ಸಿಟಿಲಿ ಒಂದು ಸೆಂಟ್ರಲ್ ಸ್ಕ್ವೇರ್ ಪಾಯಿಂಟ್ ಇರುತ್ತಲ್ಲ, ಆ ಥರ ಸೆಂಟ್ರ್ ಪಾಯಿಂಟ್ ಅಂತ ಮಾಡಿಟ್ಟಿದ್ದಾರೆ ಅನ್ಕೊತೀನಿ. ಚೆನ್ನಾಗಿದೆ. ಫುಲ್ ವೈಬೇ ಡಿಫ್ರೆಂಟ್ ಆಗಿದೆ, ಕಲರ್ ಕಲರ್ ಆಗಿ. ಇಲ್ಲಿ ನೋಡಿ ಬಲೂನ್ ಮಾರ್ತವ್ರೆ. ಅಲ್ಲಿ ಹಿಂದ್ಗಡೆ ಒಂದು ಚಿಕ್ಕ ಮಗು ಬಲೂನ್ ಆಸೆ ಪಟ್ಕೊಂಡು ನೋಡ್ತಾ ಐತೆ. ನಾವು ಚಿಕ್ಕವರಿದ್ದಾಗ ಕ್ಯೂರಿಯಸ್ ಜಾರ್ಜ್ ಅಂತ ಒಂದು ಕಾರ್ಟೂನ್ ಬರ್ತಾ ಇತ್ತು. ಸೊ ಆ ಕಾರ್ಟೂನ್ನ ಹೆಂಗೆ ಮಾಡಿದ್ದಾರೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಒಂದು ಕಂಪ್ಲೀಟ್ ಆ್ಯನಿಮೇಷನ್ ಮಾಡುವಂಥ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಅಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಈ ಥಿಯೇಟ್ರಲ್ಲಿ ಇದ್ರ ನೋಡ್ಕೊಂಡ್ಬಿಟ್ಟು ಪುಟ್ಟ ಮಕ್ಕಳು ಏನು ಖುಷಿ ಪಡ್ತಾವ್ರಂದ್ರೆ ನೋಡಿ. ಥಿಯೇಟ್ರಿಂದ ಹೊರಗೆ ಬಂದ ತಕ್ಷಣ ಒಂದು ಫುಲ್ ಫನ್ ಆರ್ಕೇಡ್ ಸೆಟಪ್ ಮಾಡ್ಬಿಟ್ಟವ್ರು ಗುರು. ಇಲ್ಲಂತೂ ಹೆಂಗಿದೆ ಅಂದರೆ ಚಿಕ್ಕ ಮಕ್ಳಿಗಂತೂ ಹಬ್ಬನೋ ಹಬ್ಬ. ದೊಡ್ಡವ್ರಿಗೆ ಮಾತ್ರ ಫುಲ್ಲು ರೋದನೆ. ಯಾಕೆಂದರೆ ದೊಡ್ಡವ್ರು ಆಟಾಡಕ್ಕೆ ಏನೂ ಇಲ್ಲ, ಚಿಕ್ಕ ಮಕ್ಳಿಗೆ ಮಾತ್ರ ಟೈಮ್ ಪಾಸ್ ಮಾಡ್ಲಿಕ್ಕೆ ಬೇಜಾನ್ ಸಾಮಾನುಗಳಿದ್ದಾವೆ. ಇಲ್ಲಿ ನೋಡಿ ಏನೇನೋ ಇದ್ದಾವೆ ತರಾವರಿ ಗೇಮ್ಸ್ಗಳು. ಇದು ನಮ್ಮ ಮಾಲ್ಗಳಲ್ಲಿ ಅಮೀಬಾ ಗೇಮಿಂಗ್ ಆರ್ಕೇಡ್ಗಳು ಇರ್ತಾವಲ್ಲ, ಆ ಥರ ಫುಲ್ಲು ಪೇರೆಂಟ್ಸ್ಗೆ ಮಾತ್ರ ತಲೆನೋವು, ಮಕ್ಳಿಗೆ ಮಾತ್ರ ಫುಲ್ ಹಬ್ಬ. ಒಳ್ಳೇದು ಮಾಡ್ತದ. ಇದು ಕ್ಯೂರಿಯಸ್ ಜಾರ್ಜು ಆನಿಮೇಷನ್ ಸ್ಟುಡಿಯೋ ಹೋಗಿದ್ದು, ಚೆನ್ನಾಗಿತ್ತು. ಅಂದರೆ ಫುಲ್ ಓವರ್ ಆಲ್ ಪ್ರಾಸೆಸ್ ಯಾವ ಥರ ಇದೆ ಅಂತ ತೋರಿಸ್ತು. ಪ್ಲಸ್ ಎಷ್ಟೊಂದು ಹಳೆ ಆ್ಯನಿಮೇಷನ್ಸ್ ಎಲ್ಲ ನೆನ್ಪು ಬಂತಲ್ಲ, ಸೊ ಹಾಗಾಗಿ ಚೆನ್ನಾಗಿತ್ತು. ಬನ್ನಿ ಮುಂದೆ ನೋಡೋಣ ಏನಿದೆ ಅಂತ. ನೆಕ್ಸ್ಟ್ ಇಲ್ಲಿ ಬಂತೇನೋ ಏನೋ ಬಂತಲ್ಲ, ಇದು ಮೋಸ್ಟ್ಲಿ ಸ್ಪೈಡರ್ ಮ್ಯಾನ್ ಏರಿಯಾ ಅನ್ಕೊಂತೀನಿ. ಫೇಂಟಾಗಿ ನೆನಪೈತೆ, 3-4 ವರ್ಷ ಹಿಂದೆ ಬಂದಿದ್ದೆ. ಅವಾಗ ಇಲ್ಲಿ ಸ್ಪೈಡರ್ ಮ್ಯಾನ್ ಏರಿಯಾ ಇತ್ತು. ಇಲ್ಲೆಲ್ಲ ಸ್ಪೈಡರ್ ಮ್ಯಾನ್ ಥೀಮ್ಸ್ ಎಲ್ಲ ಮಾಡಿಟ್ಟಿದ್ರು. ಇವಾಗ್ಲೂ ಥೀಮ್ ಇದೆ, ಬಟ್ ಸ್ಪೈಡರ್ ಮ್ಯಾನ್ ಮಾತ್ರ ಕಾಣಿಸ್ತಾ ಇಲ್ಲ. ಸೂಪರು. ಇಲ್ಲಿ ಬಂತು ನೋಡಿ ನನ್ನ ಒನ್ ಆಫ್ ದ ಫೇವ್ರೆಟ್ ಕಲ್ಟ್ ಕ್ಲಾಸಿಕ್ ಮೂವಿ ಜುರಾಸಿಕ್ ಪಾರ್ಕ್ದು ಜುರಾಸಿಕ್ ರೈಡ್ ಅಂತ. ಇದು ಆಯಿತಾ, ಎಷ್ಟು ದೊಡ್ಡದಾಗಿದೆ ರೈಡ್ ಅಂದರೆ ಉಲ್ಟಾ ಎಲ್ಲ ಹೋಗುತ್ತೆ. ಈ ರೈಡ್ ಅಂಥದ್ದೇನು ಇದಕ್ಕೆ ವರ್ಲ್ಡ್ ರೆಕಾರ್ಡ್ಸು ಅದು ಇದು ಎಲ್ಲ ಏನೂ ಇಲ್ಲ. ಬಟ್ ಒಂದೇ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಈ ರೈಡ್ ಒಳಗೆ ಹೋದರೆ ನಿಮಗೆ ಎಲ್ಲ ಜುರಾಸಿಕ್ ಪಾರ್ಕ್ ಲೊಕೇಶನ್ಗಳನ್ನ ಸುತ್ತಿಸ್ಕೊಂಡು ತೊಗೊಂಬರುತ್ತೆ. ಫುಲ್ಲು ಥೀಮ್ ಮಾಡಿ ಬಿಸಾಕವ್ರೆ ಒಳಗೆ, ಸಕ್ಕತ್ತಾಗಿರುತ್ತೆ. ಬಟ್ ಇದು ಒಂದು ವೇಳೆ ನಾನು ಇದ್ರೊಳಗೆ ಹೋದರೆ ಬೇರೆ ಯಾವ ರೈಡ್ಗೂ ಹೋಗೋಕ್ಕಾಗಲ್ಲ, ನಿಮ್ಗೆ ಬೇರೆ ಏನೂ ತೋರ್ಸೋಕ್ಕಾಗಲ್ಲ. ಯಾಕೆಂದರೆ ಆಲ್ಮೋಸ್ಟ್ 6 hours ವೇಟಿಂಗ್ ಇದೆ ಇವರು ಇದಕ್ಕೆ. ಸೊ ಅದಕ್ಕೆ ಇದನ್ನು ಬಿಟ್ಬಿಟ್ಟು ಜುರಾಸಿಕ್ ಪಾರ್ಕ್ ಮೂವಿಲಿ ಯೂಸ್ ಮಾಡೋ ಗಾಡಿ ಟೊಯೋಟಾ ಲ್ಯಾಂಡ್ ಕ್ರೂಸರ್ ನೋಡಿ ಹೆಂಗೆ ನಿಂತ್ಕೊಂಡೈತೆ, ಸಕ್ಕತ್ತಾಗಿ ಸೂಪರ್ ಅಲ್ಲ. ಈ ಸುಂದರವಾದ ಮಹಿಳೆ ಹಿಡ್ಕೊಂಡು ಹೋಗ್ತಿರೋ ವಸ್ತು ಏನಿದೆಯಲ್ಲ, ಇದು ಬಂದ್ಬಿಟ್ಟು ಡೈನೋಸರನ್ನ ಮೊಟ್ಟೆ. ಸಕ್ಕತ್ತಾಗಿದೆಯಲ್ಲ. ಓ ಇಲ್ಲಿ ಬಂತು ನೋಡಿ ಡೈನೋಸರು. ಏನು ರಿಯಲಿಸ್ಟಿಕ್ ಆಗಿ ಐತಾರೆ ಫೀಲು. ಹತ್ರ ಬರ್ಲಿ ತೋರಿಸ್ತೀನಿ ನಿಮಗೆ. ಸಕ್ಕತ್ತಾಗಿದೆ. ಸೂಪರ್ ಸೂಪರ್. ನನ್ನ ಮಾತಾಡಲು ಪೋಸ್ಕೊತೀನಿ ತಗೋ, ನೀನು ನಾಳೆ ತಗೋ. ಯಾರ್ಯಾರಿಗೆ ಬೇಬಿ ಡೈನೋಸರ್ಗೆ ಮುಟ್ಟಬೇಕು, ಇಲ್ಲಿ ಬೇಬಿ ಡೈನೋಸರ್ ಬಂತು ನೋಡಿ. ಇದು ಚಿಕ್ಕ ಪುಟ್ಟ ಡೈನೋಸರ್. ಸೊ ಜುರಾಸಿಕ್ ಪಾರ್ಕು ಸಖತ್ತಾಗಿತ್ತು ಮಾತ್ರ. ಒಳಗಡೆ ಏನಂತಾರೆ ಅದಕ್ಕೆ, ಜುರಾಸಿಕ್ ಪಾರ್ಕಲ್ಲಿ ಒಂಥರ ರ್ಯಾಪ್ಟರು ಮತ್ತು ಅದು ಇನ್ನೊಂದು ಸ್ಟೆಗೋಸೋರಸ್ ಎಲ್ಲ ಬಂದಿತ್ತು. ಚೆನ್ನಾಗಿತ್ತು. ಟಚ್ ಮಾಡಬೇಡ ಅಂತ ಹೇಳ್ತಾ ಇದ್ರು. ಸೊ ಅದೊಂದೇ ಅಷ್ಟೇ ಕೇರ್ ತೊಗೋಬೇಕು. ಯಾರಾದರೂ ಭಯ ಪಡೋರಿದ್ದರೆ ಡೆಫಿನೆಟ್ಟಾಗಿ ಸ್ವಲ್ಪ ಭಯ ಆಗುತ್ತೆ ಇನಿಷಿಯಲಲ್ಲಿ. ಬಟ್ ಸಖತ್ತಾಗಿದೆ. ರಿಯಲಿಸ್ಟಿಕ್ಕಾಗಿ ಒಂಥರ ಏನೋ ಗೊತ್ತಿಲ್ಲ ಗುರು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ಒಂಥರ ರಿಯಲಿಸ್ಟಿಕ್ಕು ಇದೆ, ಒಂಥರ ಕಾಮಿಡಿನೂ ಅನಿಸುತ್ತೆ. ಸೊ ಸಖತ್ತಾಗಿದೆ. ಡೆಫಿನೆಟಾಗಿ ಬಂದರೆ ಚೆಕ್ಔಟ್ ಮಾಡಿ ಆಯಿತಾ. ಬನ್ನಿ ನೆಕ್ಸ್ಟ್ ಹೋಗೋಣ.
ಅಬ್ಬಬ್ಬಬ್ಬಬ್ಬಬ್ಬ ಏನು ಗುರು ಇದು ಡಾಲ್ಫಿನ್ನ, ಶಾರ್ಕ, ವೇಲ ಅಂತ ಫುಲ್ ಕನ್ಫ್ಯೂಷನಲ್ಲಿ ಐತೆ. ಯಾವುದೋ ಒಂದು ದೈತ್ಯಾಕಾರದ ಸೈಕ್ ಮಾಡುವಂಥ ಫಿಶ್ಶು ಅಷ್ಟೇ. ಇದು ಡೆಸ್ಪಿಕೇಬಲ್ ಮೀ ಥೀಮು ಆಯಿತಾ. ಇದು ನನ್ನ ಫೇವ್ರೆಟ್ಟು. ಮೋಸ್ಟ್ ಆಫ್ ದ ಪೀಪಲ್ ಈ ವ್ಲಾಗ್ ನೋಡ್ತಿರೋರಲ್ಲಿ ಫೇವ್ರೆಟ್ ಅನ್ಕೊತೀನಿ. ಮೀನಿಯನ್ಸು ಆಮೇಲೆ ಗ್ರೂ ಎಲ್ಲ ಇಲ್ಲಿ ನಿಮಗೆ ಕಾಣಿಸುತ್ತೆ. ಸೂಪರ್ ಆಗಿರುತ್ತೆ ಮಾತ್ರ. ಆಮೇಲೆ ಬನಾನಾಸ್ಗಳಂತೂ ಕೇಳೋಕ್ಕೆ ಹೋಗಬೇಡಿ. ಅದಲ್ಲದೆ ಎಲ್ಲ ಪೂರ್ತಿ ಥೀಮ್ ಏನಿದೆಯಲ್ಲ, ಇದು ಫುಲ್ ಥೀಮು ಒಂಥರ ಹಳದಿ ಮತ್ತು ನೀಲಿ ಬಣ್ಣದಲ್ಲಿ ಡೆಕೋರೇಟ್ ಮಾಡಿ ಬಿಸಾಕವ್ರೆ. ಸಕ್ಕತ್ತಾಗಿದೆ ಗುರು, ಸೂಪರು. ಇಲ್ಲಿ ಬಂತು ನೋಡಿ ಎಲ್ಲ ವಿಲನ್ಗಳ ಹೆಡ್ ಕ್ವಾರ್ಟರು. ಎಲ್ಲರೂ ನಿಮ್ಗೆ ಇಲ್ಲಿ ಸಿಗ್ತಾರೆ. ಸಕ್ಕತ್ತಾಗಿದೆ, ಕ್ಯೂಟಾಗಿ. ನಡೀರಿ ಮುಂದೆ ಹೋಗೋಣ. ಏನು ಗುರು ಇದು ಸೂಪರಾಗಿ ಮಾಡಿಟ್ಟವ್ರೆ. ಒಂದ್ರ ಮೇಲೆ ಒಂದು ಮೀನಿಯನ್ ಡಾನ್ಸ್ ಮಾಡ್ತಾ ಇರೋದು. ಫುಲ್ ಹ್ಯಾಪಿ ಫೇಸ್ ಮೀನಿಯನ್ಗಳು ಆಟ ಆಡ್ತಾ ಇದ್ದಾವೆ ಗುರು. ಇಲ್ಲಂತೂ ಅಮೇಝಿಂಗ್ ಆಗಿದೆ ಇದು. ಆಮೇಲೆ ಇಲ್ಲೇನಿದು ಸ್ಪೇಸ್ ಕಿಲ್ಲರ್ ಗೇಮು, ಚಿಕ್ಕ ಮಕ್ಳಿಗೋಸ್ಕರ ಅಂತ ಮಾಡಿಟ್ಟವ್ರೆ. ಸ್ಪೇಸ್ ರೇ ಗನ್ ಯೂಸ್ ಮಾಡಿಬಿಟ್ಟು ಸ್ಪೇಸ್ ಕಿಲ್ಲರ್ ಮಾಡೋದು ಸಕ್ಕತ್ತಾಗಿದೆ. ಇಲ್ಲೇನು ಇದು ಮೂಲೆಯಲ್ಲಿ, ಇದು ತೆಗೆದ್ರೆ ಮೂಲೆಯಲ್ಲಿ ನೋಡಿ ಬ್ಯಾಂಕ್ ಆಫ್ ಇವಿಲ್. ಇಲ್ಲೇ ಅಲ್ವಾ ನಮ್ಮ ಗ್ರೂ ಅವ್ರು ಹೋಗೋದು ಸಾಲ ತಗೊಳ್ಳಿಕ್ಕೆ. ಒಂದೇ ಒಂದು ಆಶ್ಚರ್ಯ ಏನಂದರೆ ಇಡೀ ಥೀಮು ಡಿಟ್ಟೋ ಆ ಡೆಸ್ಪಿಕೇಬಲ್ ಮೀ ಮೂವಿಲಿ ಹೆಂಗಿದೆಯೋ ಹಂಗೆ ಮಾಡಿದ್ದಾರೆ. ಇಲ್ಲಿ ನಿಮ್ಗೇನು ಕಾಣ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಫ್ರೀಸ್ ರೇದು ಒಂದು ದೊಡ್ಡ ರೆಪ್ಲಿಕಾ ಇಟ್ಟವ್ರು ನೋಡಿ, ಸಕ್ಕತ್ತಾಗಿದೆ. ಇಲ್ಲಿ ನೋಡಿ ಮಕ್ಕಳು ಫ್ರೀಸ್ ರೇ ಜೊತೆ ಆಟ ಆಡ್ತವ್ರೆ. ಇದು ಬರೀ ಚಿಕ್ಕ ಮಕ್ಳಿಗೆ ಅಷ್ಟೇ, ದೊಡ್ಡವರೆಲ್ಲ ಆಟ ಆಡೋಕ್ಕಾಗಲ್ಲ. ಬಟ್ ಒಳ್ಳೆ ಮಜಾ ಇದೆ ಗುರು. ಇಲ್ಲಿ ನೋಡಿ ಯಾವುದೋ ಒಂದು ಅಮೇರಿಕಲ್ಲಿರುವಂಥ ಒಂದು ಡ್ರೈವ್ ಥ್ರೂ ಅಲ್ಲಿ ಒಂದು ಹಳೇ ಗಾಡಿಗಳು ನಿಂತ್ಕೊಂಡಿರೋ ಥರ ಒಂದು ಏರಿಯಾ ಮಾಡವ್ರೆ. ಸಕ್ಕತ್ತಾಗಿದಾವೆ ಗಾಡಿಗಳು ಮಾತ್ರ. ಯಾವ ಗಾಡಿ ಅಂತ ಗೊತ್ತಿಲ್ಲ, ಬಟ್ ಸೂಪರ್ ಗುರು ಇದಂತೂ. ಇಲ್ಲಿ ಬಂತು ನೋಡಿ ಎಲ್ಲರ ಪುಟಾಣಿಗಳ ಫೇವ್ರೇಟು ಕಪ್ ಕೇಕಲ್ಲಿ ಕುತ್ಕೊಂಡ್ಬಿಟ್ಟು ಕಪ್ ಕೇಕ್ ರೈಡ್ ಮಾಡೋದಂತೆ. ಹೆಂಗಿದೆ ನೋಡಿ ಇದು ಗುರು. ಎಂಥ ಟೈಮ್ ಪಾಸ್ ರೈಡ್ ಆದ್ರೂ 1 hour ಮಿನಿಮಮ್ ಬೇಕೇ ಬೇಕು. ಆ ಕಪ್ ಕೇಕ್ ರೈಡು ಏನಂತಾರೆ, ಆ ಕಪ್ ಕೇಕ್ ರೈಡ್ ಏನಿದೆಯಲ್ಲ ಅದು ಬಂದ್ಬಿಟ್ಟು 65 minutes ಅಂತೆ ವೇಟಿಂಗ್ ಪೀರಿಯಡು. ಆ ಸ್ನೂಪಿ ರೈಡ್ ಬಂದ್ಬಿಟ್ಟು 65 ನಿಮಿಷ ಅಂತೆ ವೇಟಿಂಗ್ ಪೀರಿಯಡು. ಸಾಕು ಹೋಗ್ಬಿಡೈತಿ. ಎಲ್ಲಿ ನೋಡಿದ್ರು ಜನ. ಆಮೇಲೆ ವೇಟಿಂಗು ಕ್ಯೂ ಆಯಿತಾ. ಜಪಾನಲ್ಲಿ ಕ್ಯೂ ನಿಂತ್ಕೊಳ್ಳೋದು ಒಂದು ಒಳ್ಳೆ ಮ್ಯಾನರ್ಸೇ. ಬಟ್ ಆ ಕ್ಯೂವಿಂದ ಒಂದು ಹಾವಳಿ ಆಗುತ್ತಲ್ಲ, ಯಾರಿಗೂ ಕೇಳಬೇಡಿ ಗುರು, ಆ ಲೆವೆಲ್ಗೆ ಐತೆ. ನೋಡಿ ಹ್ಯಾರಿ ಪಾಟರ್ನ ಸ್ಕೂಲ್ ಆದ ಹಾಗ್ವರ್ಡ್ಸ್ನ ಎಂಟ್ರಿ ಪಾತು ಫುಲ್ ಸೇಮ್ ಅಂದರೆ ಸೇಮ್ ಇದೆ ಗುರು. ಆ ಗಿಡಗಳಿಂದ ಇಟ್ಕೊಂಡ್ಬಿಟ್ಟು ಎಲ್ಲದೂ ಸೇಮ್ ಮೂವಿಲಿ ಹೆಂಗಿದೆ ಹಾಗೆ ಮಾಡಿದ್ದಾರೆ. ಸಕ್ಕದ ಎಫರ್ಟು ಮತ್ತು ಕಾಸು ಹಾಕಿದ್ದಾರೆ ಗುರು. ಇಲ್ಲಿ ಬಂತು ನೋಡಿ ವೀಸ್ಲಿಯ ಕಾರು. ಇದೇ ಕಾರಲ್ವಾ ಹ್ಯಾರಿ ಪಾಟ್ರು ಎಲ್ಲ ಕಡೆ ಸುತ್ತಾಡೋದು. ಇದೇ ಕಾರು ಪಾರ್ಟ್ 2 ಅನ್ಕೊತೀನೋ ಪಾರ್ಟ್ 3 ಅನ್ಕೊತೀನೋ. ಅದರಲ್ಲಿ ಫುಲ್ಲು ಕುಳೆ ಇಡೋ ಕಾರ್ ಗುರು ಇದಂತೂ. ಒಳಗೆ ಎಂಟ್ರಿ ಹೊಡಿತಾ ಇದ್ದಂಗೆ ಫುಲ್ಲು ಅದೇ ಫೀಲು, ಹಾಗ್ವರ್ಡ್ಸ್ ಫೀಲ್ ಏನಿದೆಯಲ್ಲ ಹಾಗೆ ಇದೆ. ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಸೂಪರ್. ಇಲ್ಲಿ ಬಂತು ನೋಡಿ ಹ್ಯಾರಿ ಪಾಟರ್ದು ಟ್ರೈನು ಇದೆ ಅಲ್ವಾ, ಅವನ್ನ ಇಂಗ್ಲೆಂಡಿಂದ ಹಾಗ್ವರ್ಡ್ಸ್ ತನಕ ಕರ್ಕೊಂಡು ಹೋಗುವಂಥ ಟ್ರೈನು. ಜನ ನೋಡಿ ಅಪ್ಪ, ಇದೆಲ್ಲ ನೋಡೋಕ್ಕೇನೋ ಚೆನ್ನಾಗೈತೆ. ಬಟ್ ಜನ ಅಂತೂ ಕೇಳೋಕೆ ಹೋಗ್ಬಿಡಿ, ಬೆಳಗ್ಗೆಯಿಂದ ನಿಂತು ಕಾಲು ನೋವ್ತಾ ಇತ್ತು ನನಗಂತೂ. ಅಷ್ಟು ಜನ ಅವರೇ, ಅಷ್ಟು ರಶ್ ಇದೆ. ಬಟ್ ಎಲ್ಲದನ್ನೂ ಸೂಪರ್ ಗುರು ಇದು, ಬೇರೆ ಏನೂ ಹೇಳೋಕ್ಕಾಗಲ್ಲ. ಎಲ್ಲ ಬಿಲ್ಡಿಂಗ್ ಮೇಲೂ ಸ್ನೋ ಇಟ್ಟವ್ರು. ಇದು ನೋಡಿ ಆಲ್ಮೋಸ್ಟ್ ಏನಂತಾರೆ ಅದಕ್ಕೆ ಸಮ್ಮರ್ ಟೈಮ್ ಬರ್ತಾ ಐತೆ ಅಂದ್ರೂ ಸ್ನೋ ಬಿದ್ದಿರೋ ಥರ ಫೀಲ್ ಇಟ್ಟವ್ರು ಇಲ್ಲಿ. ಸೂಪರ್ ಅಲ್ಲ. ನೋಡಿ ಇದು ಕುಡಿತಾ ಇದ್ದೀನಿ ಬಟರ್ ಬಿಯರು ಹ್ಯಾರಿ ಪಾಟರ್ದು. ಸೊ ನಾನ್ ಆಲ್ಕೋಹಾಲಿಕ್ಕು. ಯಾರ್ಯಾರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೋಡ್ತಾ ಇದ್ರು ತಪ್ಪು ತಿಳ್ಕೊಬೇಡಿ ಪ್ಲೀಸ್. ಕಲರ್ ಹಂಗೆ ಇದೆ ಬಟ್ ನಾನ್ ಆಲ್ಕೋಹಾಲಿಕ್ಕು. ಬರೀ ಇಂಥದೆಯಾ? ಫುಲ್ ಸ್ವೀಟು, ಕಂಪ್ಲೀಟ್ ಡೆಡ್ ಆಪೋಸಿಟ್ ಐತೆ ಆಯಿತಾ. ನಾನು ಯಾವುದಕ್ಕೆ ಹೇಳ್ತಾ ಇದ್ದೀನಿ ಅಂತ ರೆಫರೆನ್ಸ್ ಗೊತ್ತಾಗಿರುತ್ತೆ. ಬಟ್ ವೆನಿಲಾ ಫ್ಲೇವರ್ ಇದೆ, ಸಖತ್ತಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಅಯ್ಯೋ ನಿಮ್ಮ ಲಜ್ಗೆಟ್ ಅವರು ಕಣ್ರಿ ನೀವೆಲ್ಲ. ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಇದೇ ಬಂತು ನೋಡಿ ಹ್ಯಾರಿ ಪಾಟರ್ನ ಹಾಗ್ವರ್ಡ್ಸ್ ಸ್ಕೂಲು. ರೈಡ್ಗಳಿಗೆಲ್ಲ ನೀವು ಕ್ಯಾಮ್ರಾ ತೊಗೊಳಂಗಿಲ್ಲ. ಸೊ ಹಾಗಾಗಿ ಕ್ಯಾಮ್ರಾ ಇಲ್ಲೇ ಕ್ಲೋಸ್ ಮಾಡಿಬಿಟ್ಟು ಮುಂದೆ ಹೋಗೋಣ, ನಡೀರಿ. ರೈಡ್ ಮುಗಿಸ್ಕೊಂಡು ಹೊರಗೆ ಬರ್ತಿದ್ದಂಗೆ ಇಲ್ಲೊಂದು ಫುಲ್ಲು ಗಿಫ್ಟ್ ಶಾಪ್ ಥರ ಐತೆ. ಯಾರ್ಯಾರು ಹ್ಯಾರಿ ಪಾಟರ್ ಫ್ಯಾನ್ಗಳು ಇದ್ದೀರೋ ಎಲ್ಲ ಒರಿಜಿನಲ್ ಮರ್ಚೆಂಡೈಸ್ ಐಟಮ್ ಇಲ್ಲಿ ತೊಗೋಬೋದು. ನನಗೆ ಕೇಳಂಗಿದ್ರೆ ದೊಡ್ಡ ಮುಂಡಾನೆ. ಅಂಟೆನ್ ಅನ್ಲೆಸ್ ನೀವು ಒಂದು ದೊಡ್ಡ ಕಾಸಿಟ್ಟಿರೋನು ಆಮೇಲೆ ಹ್ಯಾರಿ ಪಾಟರ್ ಫ್ಯಾನ್ ಆಗಿದ್ರೆ ಮಾತ್ರ ನೀವು ಇಲ್ಲಿಂದ ತೊಗೊಳ್ಳಿ. ಇಲ್ಲಾಂದರೆ ಈ ಐಟಮ್ಗಳೆಲ್ಲ ಅಷ್ಟಕ್ಕಷ್ಟೇ ವೇಸ್ಟು. ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ರೈಡ್ ಮಾತ್ರ ಸಕ್ಕದಾಗಿತ್ತು. ರೈಡ್ ಎಂಜಾಯ್ ಮಾಡ್ಕೊಂಡ್ಬಿಟ್ಟು ಈ ಎಲ್ಲ ನೋಟಗಳನ್ನ ನೋಡ್ಕೊಂಡ್ಬಿಟ್ಟು ಹೋಗ್ತಾ ಇರಿ ಅಷ್ಟೇ. ಇವೆಲ್ಲ ತೊಗೊಳೋಕೆಲ್ಲ ಹೋಗ್ಬಿಡಿ. ಬಟ್ ಜಪಾನಲ್ಲಿ ಸುವೆನೀರ್ ಇಲ್ಲದೆ ಎಲ್ಲೂ ಜನ ಹೋಗಲ್ಲ. ಸೊ ಹಾಗಾಗಿ ಕಿಕ್ಕಿರ್ ತುಂಬ್ಕೊಂಡ್ಬಿಡೈತೆ ಇಲ್ಲೂ ಕೂಡ ಜನ ನೋಡಿ.
ಇದೇನಿದೆಯಲ್ಲ ಥಿಯೇಟರು ನಿಮಗೆ 3D ಕಾಣಿಸ್ತಾ ಇತ್ತಷ್ಟೇ, ಬಟ್ ಇದು ಆ್ಯಕ್ಚುಲಿ 4D ಥಿಯೇಟರು. ಒಳ್ಳೆ ಅನುಭವ ಇದೆ, ಸೀಟ್ಸ್ ಎಲ್ಲ ಅಳ್ಳಾಡ್ತಿರುತ್ತೆ, ಮೇಲ್ಗಡೆ ಎಲ್ಲ ನೀರು ಹರಿಯುತ್ತೆ, ಸಕ್ಕತ್ತಾಗಿದೆ ಫೀಲಿಂಗು. ನೀವೇನಾದರೂ ಇಲ್ಲಿಗೆ ಬಂದರೆ ಖಂಡಿತವಾಗ್ಲೂ ಬಂದೋಗಿ, ಥಿಯೇಟರ್ ನೋಡಲಿಕ್ಕೆ ಒಂದು ದೊಡ್ಡ ಅದ್ಭುತ ಥರ ಇದೆ, ಸಖತ್ ದೊಡ್ಡದಾಗಿ ಮಾಡೋರೆ, ತುಂಬ ಚೆನ್ನಾಗಿದೆ. ಒಳಗಡೆ ಮೂವಿ ಕೂಡ ತುಂಬ ಚೆನ್ನಾಗಿತ್ತು. ನಡೀರಿ ನೋಡಿಕೊಂಡು ಮುಂದೆ ಹೋಗ್ತಾ ಇರೋಣ. ಎಲ್ಲ ರೈಡ್ಸ್ ಮುಗಿಸ್ಕೊಂಡು ಬಂದಮೇಲೆ ಒಂದು ದೊಡ್ಡ ಸೋನಿಯರ್ ಶಾಪ್ ಇದೆ. ಆ ಸೋನಿಯರ್ ಶಾಪ್ ಒಳಗೆ ಬಂದೆ ನಾನು ಇವಾಗ. ಫುಲ್ ಎಲ್ಲ ಕಡೆ ಲೈಟ್ಸು. ಇಲ್ಲಿ ನೋಡಿ ಡೀಮನ್ ಸ್ಲೇಯರು, ಜಪಾನಲ್ಲಿ ಡೀಮನ್ ಸ್ಲೇಯರ್ ಫ್ರಾಂಚೈಸಿ ಕೂಡ ಯೂನಿವರ್ಸಲ್ ಸ್ಟುಡಿಯೋಸ್ ಅವ್ರ ಹತ್ರ ಇದೆ. ಸೊ ಹಂಗಾಗ್ಬಿಟ್ಟು ಇಲ್ಲಿ ಇಟ್ಟವ್ರೆ. ಇಲ್ಲಿ ನೋಡಿ ಒಂದು ಚಿಕ್ಕ ಐಟಮ್ಮು, ಇದಕ್ಕೆ 1800 ಯೆನ್ ಅಂತೆ, ಆಯಿತಾ. ಸೊ ಈ ಚಿಕ್ಕ ತಾಂಜಿರೋ ಸ್ಟ್ಯಾಚ್ಯೂಗೆ 1800 ಯೆನ್ನು, ಆಯಿತಾ. ಇಷ್ಟು ಕಾಸು ಅಂದರೆ ಕಾಸು ಕೇಳೋಕ್ಕೆ ಹೋಗ್ಬಿಡಿ, ಎಲ್ಲ ಒರಿಜಿನಲ್ ಮರ್ಚೆಂಡೈಸ್ ಅಲ್ಲ, ಸೊ ಅದಕ್ಕೆ ಫುಲ್ಲು ಕಾಸ್ಟ್ಲಿ. ಬಟ್ ನಮಗೆ ಬೇಡ, ಸುಮ್ಮನೆ ಮುಂದೆ ಹೋಗ್ತಾ ಇರೋಣ ನಡೀರಿ. ಇಲ್ಲಿ ನೆಜುಕೋನ್ ಹಾಕ್ಕೊಂಡ್ಬಿಟ್ಟು ಬಾಕ್ಸ್ ಒಳಗೆ ಹಾಕ್ಕೊಂಡು ಹೋಗ್ತಿರ್ತಾನಲ್ಲ, ಆ ಬಾಕ್ಸ್ ಐತೆ ನೋಡಿ ಇಲ್ಲಿ, ಸೂಪರ್ ಅಲ್ಲ. ಸೇಮ್ ಟು ಸೇಮ್ ಇದೆ ಗುರು, ಇದಂತೂ ಅಮೇಝಿಂಗ್ ಆಗೈತೆ. ಇಲ್ಲಿ ಬಂದ್ಬಿಟ್ಟು ಯಾರ್ಯಾರು ತಾಂಜಿರೋ ಫ್ಯಾನ್ಸ್ ಇದಿರೋ ಎಲ್ರಿಗೂ ತಾಂಜಿರೋ ಮತ್ತು ರೆಂಗೋಕೋದು ಜರ್ಸಿ ಅಥವಾ ಅದು ಮೇಲ್ಗಡೆ ಕಿಮೋನೋ ಥರ ಹಾಕ್ಕೊಂತಾರಲ್ಲ ಅದು ಇಟ್ಟವ್ರು ನೋಡಿ, ಆಯ್ತಾ. ಅಮೇಝಿಂಗ್ ಆಗಿದೆ, ಸೂಪರ್, ಸೇಮ್ ಟು ಸೇಮ್ ಗುರು ಇದಂತೂ. ಇಲ್ಲಿ ನೋಡಿ ಜೆನಿತ್ಸು, ಆಮೇಲೆ ರೆಂಗೋಕು, ಆಮೇಲೆ ತಾಂಜಿರೋ ಎಲ್ಲರದು ಔಟ್ಫಿಟ್ಗಳು ಬಂದ್ಬಿಟ್ಟು ದೊಡ್ಡವ್ರದ್ದು 9,500 ಅಂತೆ, ಅಂದರೆ ಆಲ್ಮೋಸ್ಟ್ 6,000 ರೂಪಾಯಿ ಲೆಕ್ಕದಲ್ಲಿ ನಿಮ್ಗೆ ಇಲ್ಲಿ ಮಾರ್ತಾ ಇದ್ದಾರೆ. ಎಲ್ಲರದೂ ಜರ್ಸಿ ನಿಮಗೆ ಕಾಣಿಸ್ತಾ ಇತ್ತು ನೋಡಿ ಇಲ್ಲಿ. ಚಾನಲ್ ಸೂಪರ್ ಮಾರಿಯೋದು ಕೂಡ ಯೂನಿವರ್ಸಲ್ ಸ್ಟುಡಿಯೋಸ್ ಹತ್ರ ಫ್ರಾಂಚೈಸಿ ಐತೆ. ಸೊ ಇಲ್ಲಿ ಬಂದ್ಬಿಟ್ಟು ಒರಿಜಿನಲ್ ಸೂಪರ್ ಮಾರಿಯೋದೆಲ್ಲ ಫ್ರಾಂಚೈಸಿ ಐಟಮ್ಗಳು ನಿಮ್ಗೆ ಸಿಗ್ತವೆ, ಸೊ ತೊಗೋಬೋದು. ಬಟ್ ನಾನಂತಂಥದ್ದೇನು ದೊಡ್ಡ ಫ್ಯಾನ್ ಅಲ್ಲ, ಸೊ ಹಾಗಾಗಿ ವೇಸ್ಟು ಬೇಕಾಗಿಲ್ಲ ನಮಗೆ. ಇಲ್ಲೇನಿದು, ಇದು ಮಾರಿಯೋ ಪ್ರಿಂಟ್ ಇರುವಂಥ ಒಂದು ಕಪ್ಪು. ಈ ಕಪ್ಪು ಪ್ರೈಸ್ ಬಂದ್ಬಿಟ್ಟು ಎಷ್ಟು, 1300 1500 ಯೆನ್ನು, ಆಯಿತಾ. ಸೊ ಆಲ್ಮೋಸ್ಟ್ 800 ರೂಪಾಯಿ ತನಕ ನಿಮಗೆ ಇಲ್ಲಿ ಸಿಗತ್ತೆ. ಸೊ ಈ ಥರದ ಐಟಮ್ಗಳು ಬೇಕು ಅಂದರೆ ನೀವು ತೊಗೊಂಡು ಹೋಗ್ಬೋದು. ನನಗೆ ಕೇಳಂಗೆ ಆದರೆ ನೀವು ನ್ಯಾಷನಲ್ ಮಾರ್ಕೆಟ್ಗೆ ಹೋದರೆ ಬೇಜಾನ್ ಕಡಿಮೆಯಲ್ಲಿ ನಿಮ್ಗೆ ಇವೆಲ್ಲ ಸಿಕ್ಬಿಡ್ತವೆ. ಒರಿಜಿನಲ್ಲ ಡ್ಯೂಪ್ಲಿಕೇಟ ಯಾಕೆ ಗುರು ಬೇಕು, ಚೆನ್ನಾಗಿದ್ದರೆ ತೊಗೊಂಡ್ರೆ ಸಾಕು, ಅಷ್ಟೇ ಅಲ್ವಾ. ಇದೇ ನಮ್ಮ ಪಾಲಿಸಿ. ಒಪ್ಕೊತಿದ್ರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಏನು ನಿಮ್ಮ ಅನಿಸಿಕೆ ಅಂತ. ಅಷ್ಟೇ. Few moments later. ಹಂಗೆ ಸುರಿತಾ ಇದೆ, ಆದರೂ ರೈಡ್ಸ್ ಮಾಡಲಿಕ್ಕೆ ಒಳ್ಳೆ ಮಜಾ ಗುರು, ಸೂಪರು. ನಾನಂತೂ ಡಿಮನ್ ಸ್ಲೇಯರ್ದಾಯಿತು, ಆಮೇಲೆ ಹ್ಯಾರಿ ಪಾಟರ್ದಾಯಿತು, ಎಲ್ಲ ರೈಡ್ಸು ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ, ಆಯಿತಾ. ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡ್ತೀರೋ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋ ಏನೂ ಪ್ರಾಬ್ಲಮ್ ಇಲ್ಲ, ಬಿಂದಾಸಾಗಿ ನಿಮ್ಮ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮಲ್ಲಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.